ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯಲ್ಲಿ ಮೊಹರಂ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಈ ಹಬ್ಬವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬವೆಂದೇ ಹೇಳಬಹುದು. ಈ ಹಬ್ಬವನ್ನು ಯಾವುದೇ ಜಾತಿ ಭೇದಭಾವವಿಲ್ಲದೆ ಎಲ್ಲ ಧರ್ಮದವರು ಒಟ್ಟಾಗಿ ಆಚರಿಸಿದರು. ಮುಸ್ಲಿಂರಿಗೆ ಈ ಹಬ್ಬವು ಅತ್ಯಂತ ವಿಶೇಷವಾದ ಹಾಗೂ ದೊಡ್ಡ ಹಬ್ಬವಾಗಿದೆ. ಈ ಹಬ್ಬವು ತ್ಯಾಗ, ನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧವನ್ನು ಸಂಕೇತಿಸುವ ಹಬ್ಬವಾಗಿದೆ. ಮುಸ್ಲಿಂ ಸಮುದಾಯದವರು ಇದನ್ನು ಸಂಭ್ರಮದ ಹಬ್ಬವೆಂದು ಆಚರಿಸುವ ಬದಲು ಶೋಕದ ಹಬ್ಬವೆಂದು ಆಚರಿಸುತ್ತಾರೆ. ಈ ಹಬ್ಬವು ರಂಜಾನ್ ನಂತರ ಬರುವ ಎರಡನೇ ಅತ್ಯಂತ ಪೂಜ್ಯ ಹಬ್ಬವಾಗಿದೆ. ಈ ಹಬ್ಬದಲ್ಲಿ ಮುಸ್ಲಿಂ ಬಾಂಧವರು ಅಲ್ಲಾಹುನನ್ನು ಪ್ರಾರ್ಥಿಸುತ್ತಾರೆ, ಆತ್ಮಾವಲೋಕನ ಮತ್ತು ಸ್ಮರಣೆಯಲ್ಲಿ ತಮ್ಮ ದಿನವನ್ನು ಕಳೆಯುತ್ತಾರೆ. ಈ ದಿನದಂದು ಪ್ರವಾದಿ ಮಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ರನ್ನು ಕೊಲ್ಲಲಾಯಿತು. ಇದರ ಸಲುವಾಗಿ ಜನರು ಮೊಹರಂ ಹಬ್ಬವನ್ನು ಆಚರಿಸುವ ಮೂಲಕ ಅವರನ್ನು ನೆನೆಯುತ್ತಾರೆ. 10 ದಿನಗಳ ಕಾಲ ನಡೆಯುವ ಹಬ್ಬವಿದು. ಕನಕನಬಸಾಪುರದ ಪೀರಲು ದೇವರನ್ನು ಇಲ್ಲಿಗೆ ತರುತ್ತಾರೆ. ಅರಸೀಕೆರೆ ಪೀರಲು ದೇವರು ಹಾಗೂ ಕನಕನಬಸಾಪುರದ ಪೀರಲು ದೇವರನ್ನು ಕೂರಿಸಿ ಹಾಡುಗಳನ್ನು ಹಾಡಿ ಅಲ್ಲಾಹುವಿನ ಕುರಿತು ಪ್ರಾರ್ಥನೆ ಪೀರಲು ದೇವರಿಗೆ ಸಕ್ಕರೆ, ಹಣ್ಣು, ಕಾಯಿ, ಹೂವು, ಉತ್ತತ್ತಿ, ಚವಂಗಿಯನ್ನು ಅರ್ಪಿಸುತ್ತಾರೆ. ಊರಿನ ಪ್ರಮುಖ ಬೀದಿಗಳಲ್ಲಿ ಪೀರಲು ದೇವರ ಮೆರವಣಿಗೆಯು ವಿವಿಧ ವಾದ್ಯಗಳೊಂದಿಗೆ ನೆರವೇರಿತು. ಈ ಸಂದರ್ಭದಲ್ಲಿ ಹುಲಿವೇಷಧಾರಿಗಳು ಕುಣಿದು ಕುಪ್ಪಳಿಸಿದರು. ಹಬ್ಬದ ಹಿಂದಿನ ದಿನವಾದ ಶನಿವಾರ ರಾತ್ರಿ ಭಕ್ತರು ಅಗ್ನಿ ಹಾಯುತ್ತಾರೆ. ಅಗ್ನಿಗೆ ಉಪ್ಪು, ಮೆಣಸು, ಮಂಡಕ್ಕಿ ಹಾಕುತ್ತಾರೆ. ಒಟ್ಟಾರೆಯಾಗಿ ಈ ಹಬ್ಬವು ಸಂಭ್ರಮ ಸಡಗರದಿಂದ ನೆರವೇರಿತು. ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ವೈ. ದೇವೇಂದ್ರಪ್ಪ, ಪ್ರಶಾಂತ್ ಪಾಟೀಲ್, ಜಾಮಿಯಾ ಮಸೀದಿ ಅಧ್ಯಕ್ಷ ಅಬೀಬ್ ಸಾಹೇಬ್, ಕಾರ್ಯದರ್ಶಿ ಖಾಜಿ ಮಹಮ್ಮದ್ ಸಾಹೇಬ್, ಪಿ. ಹಾಲೇಶ್, ವೈ. ಟಿ. ಕೊಟ್ರೇಶ್, ಅದಾಮ್ ಸಾಹೇಬ್, ಹಸೇನ್ ಸಾಹೇಬ್, ಲಕ್ಷ್ಮೀದೇವಿ ಅಣ್ಣಪ್ಪ, ಫಯಾಜ್, ಭರ್ಕತ್, ಹುಸೇನ್ ಸಾಹೇಬ್, ಜಾಫರ್, ವೈಷ್ಣವ್ ಪಾಟೀಲ್, ಚಂದನ, ಊರಿನ ಮುಖಂಡರು, ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು. ವರದಿ ಮಹೇಶ್ ಅರಸಿ. ನಾನು ಪ್ರಶಾಂತ್ ಪಾಟೀಲ್ ಅಂತ ಹೇಳಿ. ಇಲ್ಲಿ ನಮ್ಮೂರಲ್ಲಿ ನಡೀತಕ್ಕಂಥ ಮೊಹರಂ ಹಬ್ಬವು ಭಾಳ ವಿಶೇಷವಾಗಿ ನಡೆಯುತ್ತೆ. ಮೊಹರಂ ಹಬ್ಬ ಏನಂದ್ರೆ ಹಿಂದೂ ಮುಸ್ಲಿಂ ಒಂದು ಭಾವೈಕ್ಯತೆಯ ಹಬ್ಬವಾಗೈತಿ. ಮುಸ್ಲಿಮರಿಗೆ ರಂಜಾನ್ ಹೆಂಗ ಪವಿತ್ರನ ಒಂದು ರಂಜಾನ್ ಹಬ್ಬ ಪವಿತ್ರ ಹಬ್ಬ. ಎರಡನೇದಾಗಿ ಅಂದರೆ ಅವರ ಪವಿತ್ರ ಹಬ್ಬ ಅಂದ್ರೆ ಮೊಹರಂ ಬರುತ್ತೆ. ಮೊಹರಂ ಹಬ್ಬವನ್ನು ಹೆಚ್ಚಾಗಿ ಮುಸ್ಲಿಮರಿಗಿಂತ ಹಿಂದೂಗಳೇ ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ಈ ಮೊಹರಂ ಹಬ್ಬವನ್ನು ಹಿಂದೂಗಳು ಜಾಸ್ತಿಯಾಗಿ ಆಚರಣೆ ಮಾಡೋದ್ರಿಂದ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಒಂದು ಬಾಂಧವ್ಯದ ಸಂಕೇತವಾಗಿ ಆಚರಿಸ್ತಕ್ಕಂಥ ಯಾವುದಾದ್ರೂ ಹಬ್ಬ ಇದ್ದರೆ ಅದು ಮೊಹರಂ ಹಬ್ಬ. ನಮ್ಮೂರಲ್ಲಿ ಇವತ್ತು ವಿಶೇಷ ಏನಂತ ಹೇಳಿದರೆ, ನಾವು ಪ್ರತಿ ವರ್ಷವೂ ಮೊಹರಂ ಹಬ್ಬದಲ್ಲಿ ಅವ್ರ ಜೊತೆಗೆ ಆ ಹಬ್ಬವನ್ನು ಆಚರಿಸ್ತೀವಿ. ಮತ್ತು ಇವತ್ತು ರಾತ್ರಿ ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ನಮ್ಮನ್ನು ಅವ್ರ ಮನೆಯಲ್ಲಿ ಕರೆದು ಊಟ ಮಾಡಿಸೋ ಅಂಥ ಒಂದು ವಿಶೇಷವಾದ ದಿನ ಅಂದರೆ ಮೊಹರಂ ಹಬ್ಬ. ಮೊಹರಂ ಹಬ್ಬ ಹಿಂದೂ ಮುಸ್ಲಿಂ ಅವರ ಭಾವೈಕ್ಯತೆಯ ಸಂಕೇತವಾಗಿ ಆಚರಿಸುವಂಥ ಒಂದು ದೊಡ್ಡ ಹಬ್ಬವಾಗಿದೆ. ವಿಜಯನಗರ ಜಿಲ್ಲೆಯಾದ್ಯಂತ, ಕರ್ನಾಟಕದಾದ್ಯಂತ ಹಿಂದೂಗಳು ಮತ್ತು ಮುಸ್ಲಿಮರು ಏಕಸ್ಥರಾಗಿ ಹಬ್ಬ ಮಾಡೋದಂದ್ರೆ ಇದು ಒಂದು ಪವಿತ್ರವಾದ ಹಬ್ಬ ಅಂತ ಅಂದ್ರೆ ತಪ್ಪಾಗಲಾರದು. ಹೀಗಿದ್ದು ಈ ಭಾವೈಕ್ಯತೆ ಪ್ರತಿಯೊಬ್ಬರು ಹೆಣ್ಣು ಗಂಡು ಎಲ್ಲರಲ್ಲೂ ಕೂಡ ಭಾವೈಕ್ಯತೆ ಮೂಡ್ಕೊಂಡು ಇದು ಸದಾಕಾಲ ಇದೇ ರೀತಿಯ ಎಲ್ಲರೂ ಸಹಬಾಳ್ವೆ ಮಾಡ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆ ಏನು ಮೊಹರಮ್ಮು ಆ ದೇವರು ದೇವಾನ್ ದೇವತೆಗಳ ಹತ್ರ ನಾನು ಅರ್ಕೆ ಮಾಡ್ತೇನೆ.